ದೇಶದ ಮಾಜಿ ಪ್ರಧಾನಿ, ಮೊಟ್ಟಮೊದಲ ಕನ್ನಡದ ಪ್ರಧಾನಿ, ಮಣ್ಣಿನ ಮಗ, ಸೈದ್ಧಾಂತಿಕ ಜನಪರ ಹೋರಾಟಗಾರ, ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಎಚ್.ಡಿ. ದೇವೇಗೌಡರವರ ಜನ್ಮದಿನದ ವಿಶೇಷವಾಗಿ ಚನ್ನಪಟ್ಟಣ ನಗರ ಹಾಗೂ ಜಿಲ್ಲಾ, ತಾಲೂಕು ಜೆಡಿಎಸ್ ಘಟಕದಿಂದ ಸುಪ್ರಸಿದ್ಧ ಶ್ರೀ ಕೆಂಗಲ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ ಮಾಡಿ 101 ಈಡುಗಾಯಿ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದ ತಾಲೂಕು ಜೆಡಿಎಸ್ ಅಧ್ಯಕ್ಷ ಗೋವಿಂದಳ್ಳಿ ನಾಗರಾಜು, ಕರುನಾಡಿನ ಕನ್ನಡ ಕುವರೊಬ್ಬರು ಭವ್ಯ ಭಾರತದ ಪ್ರಧಾನಿಯಾಗಿದ್ದರು ಎಂದರೆ ಕರುನಾಡಿನ ಹೆಮ್ಮೆಯ ಮಣ್ಣಿನ ಮಗ, ಹಿರಿಯ ಮುತ್ಸದ್ದಿ ದೇವೇಗೌಡರು ಎಂದು ಹೇಳಲು ಹೆಮ್ಮೆಯ ವಿಚಾರ ಎಂದರು. ಸರಳ ಸಜ್ಜನಿಕೆಯ ಮೃದು ಭಾಷಿಕರಾಗಿ ರೈತರ, ಶೋಷಿತರ, ಬಡವರ್ಗದವರ ಬೆಂಬಲವಾಗಿ ನಿಂತ ಗೌಡರಿಗೆ ಶ್ರೀ ಕೆಂಗಲ ಆಂಜನೇಯ ಸ್ವಾಮಿ ಆಯಸ್ಸು, ಆರೋಗ್ಯ ಕರುಣಿಸಲಿ, ಇವರ ಸೇವೆ ದೇಶಕ್ಕೆ ಅಗಾಧವಾಗಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಎಚ್. ಜೈಮುತ್ತು, ದೇಶ ಕಂಡ ಪ್ರಬುದ್ಧ ಮುತ್ಸದ್ದಿ ರಾಜಕಾರಣಿ, ಭಾರತಾಂಬೆಯ ಹೆಮ್ಮೆಯ ಪುತ್ರ, ರಾಷ್ಟ್ರದ 11ನೇ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರವರಿಗೆ 94ನೇ ವರ್ಷದ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು. ಇದೇ ಸಂದರ್ಭದಲ್ಲಿ ನಗರದ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದರು. ನಂತರ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಗೌಡರವರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಜನ್ಮದಿನದ ವಿಶೇಷವಾಗಿ ಏರ್ಪಡಿಸಿದ್ದ ಅನ್ನದಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಸಮಾರಂಭದಲ್ಲಿ ಆಪ್ಕಾಂ ನಿರ್ದೇಶಕ ದೇವರಾಜು, ನಗರ ಜೆಡಿಎಸ್ ಅಧ್ಯಕ್ಷ ಅಜಯ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಡಿಎಂಕೆ ಕುಮಾರ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಮ್ಮಳಿ ದುಡ್ಡಿ ಮಹೇಶ್ ಗೌಡ, ಆಪ್ಕಾಂ ನಿರ್ದೇಶಕ ಮಳೋಪಟ್ನ ರವಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಳಿಯಪ್ಪ, ತಾಲೂಕು ಮಹಿಳಾ ಜೆಡಿಎಸ್ ಅಧ್ಯಕ್ಷೆ ಮಂಗಳಮ್ಮ, ನಗರ ಘಟಕದ ಅಧ್ಯಕ್ಷ ರಮ್ಯಾ, ದತ್ತ ಸಮುದಾಯ ಹಿರಿಯ ನಾಯಕ ಎಲೆಕೆರೆ ಈಶ್ವರ್, ಮಹಿಳಾ ಜೆಡಿಎಸ್ ಮುಖಂಡರುಗಳಾದ ರೇಖಾ ಉಮಾಶಂಕರ್, ಎಸ್.ಎಂ.ಎಲ್. ಮಹಾಲಕ್ಷ್ಮಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಎಸ್.ಎಂ. ದೊಡ್ಡಿ ರೂಪ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಯೋಗಾನಂದ, ಹಿರಿಯ ಮುಖಂಡರುಗಳಾದ ನರ್ಸರಿ ಲೋಕೇಶ್, ಜಗದಾಪುರ ಕೃಷ್ಣೇಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಘುಕುಮಾರ್, ಮುಡಿಗೆರೆ ಪುಟ್ಟಸ್ವಾಮಿ, ಬಿವೈಎಲ್ಲಿ ರಮೇಶ್ ಬಾಬು ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಎಚ್.ಡಿ. ದೇವೇಗೌಡ ಅಪ್ಪಾಜಿಯವರ 94ನೇ ವರ್ಷದ ಹುಟ್ಟುಹಬ್ಬವನ್ನ ನಮ್ಮ ರಾಜ್ಯಾದ್ಯಂತ ನಮ್ಮ ಜೆಡಿಎಸ್ ಕಾರ್ಯಕರ್ತ ಬಂಧುಗಳೆಲ್ಲ ಸಂಭ್ರಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಚನ್ನಪಟ್ಟಣ ತಾಲೂಕಿನಿಂದ ನಾವು ಕೂಡ ಎಲ್ಲ ಸೇರಿಕೊಂಡು ಇವತ್ತು ಭಗವಂತನಲ್ಲಿ ಆಂಜನೇಯ ಸ್ವಾಮಿಯಲ್ಲಿ ಭಗವಂತ ಅವ್ರಿಗೆ ಸತಾಯಿಸುವಂಥ ಆಯುಷ್ಯನ ಕೊಟ್ಟು ಮುಂದೆ ಇನ್ನೂ ಅಧಿಕಾರ ಕೊಟ್ಟು ಅವರೇನು ರೈತಾಪಿ ಜನಗಳಿಗೆ, ದೀನ ದಲಿತರಿಗೆ, ಬಡವರ, ಶೋಷಿತರ ವರ್ಗಕ್ಕೆ ಒಂದು ಮೀಸಲಾತಿ ಕೊಡುವಂತ ಒಂದು ದೊಡ್ಡ ಹೋರಾಟವನ್ನು ಮಾಡ್ಕೊ ಬಂದಂತ ಮುತ್ಸದ್ದಿ ರಾಜಕಾರಣಿ, ಇನ್ನೊಬ್ಬ ಹುಟ್ಟುದಿಲ್ಲ, ಇಲ್ಲಿಗಂಟೆ ಯಾರು ಹುಟ್ಟಿರ್ಲಿಲ್ಲ. ಆ ಭಗವಂತ ಆ ದೇವ್ರಿಗೆ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಹೆಂಗೆಲ್ಲ ಆಂಜನೇಯ ಸ್ವಾಮಿ ಮುಖಾಂತರ ಕೇಳ್ಕೊಂಡು ಮತ್ತೆ ಈಗ ಅವ್ರಿಗೆ ಶತಾಯುಷ್ಯಾಗಿ ಆಯುಷ್ ಕೊಡ್ಲಿ ಅಂತೇಳಿ 101 ಈಡುಗಾಯಿ ಹೊಡೆಯುವ ಮುಖಾಂತರ ಈ ಕೇಕ್ ಕಟ್ ಮಾಡಿ ಸಂಭ್ರಮಾಚರಣೆ ಮಾಡಿ, ತದನಂತರ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಿ, ಕಾವೇರಿ ಸರ್ಕಲ್ನಲ್ಲಿ ನೀರ್ಮಜ್ಜಿಗೆ ಪಾನಕ ವಿತರಣೆ ಮಾಡೋದು ಮತ್ತು ಅನ್ನದಾನ ಮಾಡುವಂತ ಕಾರ್ಯಕ್ರಮ ಎಲ್ಲನೂ ಕೂಡ ನಮ್ಮ ಕಾರ್ಯಕರ್ತರು ಇವತ್ತು ಒಂದು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಆ ಭಗವಂತ ಅವ್ರಿಗೆ ಆಯುಷ್ ಆರೋಗ್ಯ ಕೊಡ್ಲಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ರಾಷ್ಟ್ರೀಯ ಅಧ್ಯಕ್ಷರು, ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್.ಡಿ. ದೇವೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ತಾಲೂಕಿನ ಪ್ರಮುಖವಾದಂಥ ಮುಖಂಡರುಗಳು ಇವತ್ತು ಕೆಂಗಲ್ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಪೂಜೆಯನ್ನು ಮಾಡಿಸಿ ಅವ್ರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು, ಇನ್ನು ಮುಂದಿನ ದಿನಗಳಲ್ಲಿ ಈ ರಾಜ್ಯ, ಈ ದೇಶಕ್ಕೆ ಅವರ ಕೊಡುಗೆ, ಅಪಾರವಾದಂಥ ಕೊಡುಗೆಯನ್ನು ಕೊಡಬೇಕು. ಇನ್ನಷ್ಟು ಸಾಕಷ್ಟು ಕಾಲ ಅವರ ಸಾಕಾರ ನಮ್ಮ ರಾಜ್ಯ, ದೇಶದ ಮೇಲೆ ಇರಲಿ ಅಂತೇಳಿ ಇವತ್ತು ನಾವು ಒಮ್ಮತವಾಗಿ ಎಲ್ಲ ಪೂಜೆಯನ್ನು ಮಾಡಿ, ತದನಂತರ ಹಾಸ್ಪಿಟ್ಲಲ್ಲೂ ಕೂಡ ಹಣ್ಣು ಹಂಪಲ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಇವತ್ತು ಅವರ ಹೆಸರಲ್ಲಿ ಇವತ್ತು ಮಾಡ್ತಾ ಇದ್ದೀವಿ.